ತುಂಬಾ ವರ್ಷದ ಪ್ರಯತ್ನ ಇದು. ಈ ಸಲ ಆಗಿಲ್ಲ ಅಂದ್ರೆ IAS ಮತ್ತೆ ಆಗುತ್ತಾ ಇಲ್ವಾ ಅಂತ ಆ ತರ ಒಂದು ಹೆದರಿಕೆ ಇತ್ತು. ರ್ಯಾಂಕ್ 345 ಸಿಗುತ್ತಾ ಇಲ್ವಾ ಅಂತಾನೂ ಡೌಟ್ ಇತ್ತು ನಂಗೆ. ಆ ಬ್ಯಾರಿ ಕಮ್ಯುನಿಟಿಯಿಂದ ನನಗೆ ಪ್ರಥಮ IAS ಅಧಿಕಾರಿ ಆಗ್ಬೇಕಂತ ಕನಸಿತ್ತು. ಇವಾಗ ರಿಯಲೈಸ್ ಆಗ್ತಿದೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಅವ್ರಿಗೆ ಸಿಗುವಂತ ಒಂಚೂರು ಸಂಬಳದಿಂದ ಅದರ ಮೇಜರ್ ಪಾರ್ಟ್ ನಂಗೆ ಕಳಿಸ್ತಿತ್ತು ದೆಹಲಿಗೆ. ಸೊ ಕನ್ನಡ ಮಾಧ್ಯಮದಲ್ಲಿ ಓದಿದಸ್ಕರ ಈ ಒಳ್ಳೊಳ್ಳೆ ಕಾಲೇಜಿಂದ ಯಾರು ಬರ್ತಾರೆ, IIT ಇಂದ ಇಂಗ್ಲಿಷ್ ಮೀಡಿಯಂ ಇಂದ ಯಾರು ಬರ್ತಾರೆ, ಅವ್ರ ಜೊತೆ ಕಾಂಪೀಟ್ ಮಾಡಕ್ಕೆ ನನ್ನ ಹೊತ್ತಿಗೆ ಅಷ್ಟೇ ನಾಲೆಜ್ ಇರ್ಲಿಲ್ಲ, ಕೆಪಾಸಿಟಿ ಇರ್ಲಿಲ್ಲ. ನಾನು ಈ ತರ ಪ್ರಿಪರೇಷನ್ ಮಾಡಿದಾಗ ನಂಗೆ ನನ್ನ ಮೊದಲನೇ ಹಂತನೇ ಕ್ಲಿಯರ್ ಆಗ್ತಿರ್ಲಿಲ್ಲ. ಅವಾಗ ನಂಗೆ ಅನಿಸ್ತಿತ್ತು ಈ ಎಕ್ಸಾಮ್ ಮೋಸ್ಟ್ಲಿ ನಂಗೋಸ್ಕರ ಅಲ್ಲ, ನಾನು ಬೇರೆ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಹೋಗುವ, ಬೇರೆ ಏನಾದ್ರು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಮಾಡೋಣ ಅಂತ. ನನ್ನ 345 ರ್ಯಾಂಕಿಗೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಸಿಗೋ ಚಾನ್ಸಸ್ ತುಂಬಾ ಹೈ ಇದೆ, 99.99%. UPSC ಕ್ಲಿಯರ್ ಮಾಡ್ಬೇಕಿದ್ರೆ ನಿಮ್ಗೆ ಐನ್ಸ್ಟೀನ್ ತರ ಮೆದುಳು ಬೇಕಾಗಿಲ್ಲ. ಒಂದು 74% ಇದೆ. ನಾನು ಈ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡ್ಬೋದಾ ಇಲ್ವಾ ಅಂತ ಡೌಟ್ ಬರ್ತಿತ್ತು. ಬಟ್ ಇಲ್ಲ, ನಿಮ್ಮ ಎದುರೇ ನಾನು ಇದ್ದೇನೆ. ಉದಾಹರಣೆಯಾಗಿ ನೀವು ಮೀಡಿಯಂ ಆಗಿ ಓದಿದ್ರು, ಜಾಸ್ತಿ ಹುಷಾರಿಲ್ಲ, ಜಾಸ್ತಿ ಅಂಕ ಇಲ್ಲ ಅಂದ್ರೂ ನೀವು ಮಾಡ್ಬೋದು, IAS ಎಕ್ಸಾಮ್ ಪಾಸ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಧನ್ಯವಾದಗಳು ವಾರ್ತಾಭಾರತಿ ಟೀಮ್ ಹಾಗೂ ನನ್ನ ಎಲ್ಲಾ ಸಹೋದರ ಸಹೋದರಿಯರು, ಎಲ್ಲಾ ಕನ್ನಡಿಗರು, ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಒಂದು ಎಕ್ಸಾಮ್ ಅಲ್ಲಿ ಪಾಸ್ ಆದ ತುಂಬಾ ಖುಷಿ ಆಗ್ತಿದೆ ನಂಗೆ. ಯಾಕಂದ್ರೆ ಇದು ನನ್ನ ಹಾಗೂ ನನ್ನ ಪೇರೆಂಟ್ಸ್ ಅವರ ಒಂದು ಕನಸಾಗಿತ್ತು. ಸೊ ಅದು ಇವಾಗ ರಿಯಲೈಸ್ ಆಗಿದ್ದಾಗ ತುಂಬಾ ಖುಷಿ ಆಗ್ತಿದೆ. ಸೆಕೆಂಡ್ಲಿ, ನಂಗೆ IAS ಆಗುವ ಕನಸು ಚಿಕ್ಕಂದಿಂದಂಗೆ ಇತ್ತು. ಸೊ ಇವಾಗ ಆ ಕನಸು ನನಸಾಗುವ ಆ ಖುಷಿ ತುಂಬಾ ತುಂಬಾ ಐ ಕಾಂಟ್ ಎಕ್ಸ್ಪ್ಲೇನ್. ನಂಗೆ ಎಕ್ಸ್ಪ್ಲೇನ್ ಮಾಡಕ್ಕೂ ಸಾಧ್ಯ ಆಗ್ತಿಲ್ಲ, ಯಾಕಂದ್ರೆ ಅಷ್ಟು ಖುಷಿ ಆಗ್ತಿದೆ ನಂಗೆ. ಈ ಆಪರ್ಚುನಿಟಿ ಎಲ್ರಿಗೂ ಸಿಗಲ್ಲ. ವೆರಿ ಲಕ್ಕಿ ಫ್ಯೂ ವಿಲ್ ಗೆಟ್. ಸೊ ದೇವರ ದಯದಿಂದ ನಾನು ಒಬ್ಬ ಆಗಿದ್ದೀನಿ ಅದರಲ್ಲಿ. ನನ್ಗೆ ದೇವರು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ನಾನು ತುಂಬಾ ಖುಷಿ ಆಗಿದ್ದೀನಿ, ತುಂಬಾ ಕೃತಜ್ಞತೆ ಆಗಿದ್ದೀನಿ. ತುಂಬಾ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು. ಏಪ್ರಿಲ್ 22ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ನಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು. ಸೊ ಮಾರ್ನಿಂಗ್ ಇಂದಾನೆ ವೇಟ್ ಮಾಡ್ತಾ ಇದ್ದೆ ಎಕ್ಸಾಮ್ಗೆ, ರಿಸಲ್ಟ್ಗೆ. ಸೊ ಆ ದಿವ್ಸ ನಾನು ಆಫೀಸಲ್ಲಿ ಇದ್ದೆ, ಕೆಲಸ ಬೇರೆ ಇತ್ತು ಆ ದಿವ್ಸ. ಸೊ ಕೆಲಸ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ರಿಸಲ್ಟ್ ಬಂತ ಅಂತ ಚೆಕ್ ಮಾಡ್ತಾ ಇದ್ದೆ. ಒಂಥರ ಮಿಕ್ಸ್ ಇಮೋಷನ್ಸ್ ಇತ್ತು. ಒಂಥರ ಹೆದರಿಕೆನೂ ಆಗ್ತಿತ್ತು, ಯಾಕಂದ್ರೆ ತುಂಬಾ ವರ್ಷದ ಪ್ರಯತ್ನ ಇದು. ಈ ಸಲ ಆಗಿಲ್ಲ ಅಂದ್ರೆ IAS ಮತ್ತೆ ಆಗುತ್ತಾ ಇಲ್ವಾ ಅಂತ ಆ ತರ ಒಂದು ಹೆದರಿಕೆ ಇತ್ತು. ಸೊ ತುಂಬಾ ಮಿಕ್ಸ್ ರಿಯಾಕ್ಷನ್ ಇತ್ತು. ರ್ಯಾಂಕ್ 345 ಸಿಗುತ್ತಾ ಇಲ್ವಾ ಅಂತಾನೂ ಡೌಟ್ ಇತ್ತು ನಂಗೆ ಅನ್ಸ್ತಿತ್ತು ಒಳ್ಳೆ ರ್ಯಾಂಕ್ ಸಿಗ್ಬೇಕು, ಯಾಕಂದ್ರೆ ಒಳ್ಳೆ ರ್ಯಾಂಕ್ ಸಿಕ್ಕಿದ್ರೇನೆ IAS ಸಿಗೋದು. ಸೊ ಆ ಒಳ್ಳೆ ರ್ಯಾಂಕ್ಗೋಸ್ಕರ ನಾನು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದೀನಿ ಇಷ್ಟವರೆಗೂ. ಸೊ ನನ್ನ ಏನ್ ಪ್ರಯತ್ನ ಇತ್ತು ಅದರ ಫಲ ಸಿಗುತ್ತಾ ಇಲ್ವಾ ಅಂತ ನಂಗೊಂದು ಹೆದರಿಕೆ ಆಗ್ತಿತ್ತು. ಮತ್ತೆ ಯಾವಾಗ ರಿಸಲ್ಟ್ ಬಂತು, ಮಧ್ಯಾಹ್ನದ ಸಮಯ ಬಂದಿತ್ತು ಏಪ್ರಿಲ್ 22ಕ್ಕೆ. ಸೊ ರಿಸಲ್ಟ್ ಬಂದಾಗ, ರ್ಯಾಂಕ್ ನೋಡಿದಾಗ ತುಂಬಾನೇ ಖುಷಿ ಆಯ್ತು. ಎಕ್ಸ್ಪೆಕ್ಟೇಷನ್ಸ್ ಗಿಂತ ಜಾಸ್ತಿನೇ ಒಳ್ಳೆ ರಿಸಲ್ಟ್ ನನ್ನ ಪ್ರಕಾರ ನಂಗೆ ಸಿಕ್ಕಿದೆ. ಯಾಕಂದ್ರೆ ಈ ದೇಶದಲ್ಲಿ ಲಕ್ಷಾನುಗಟ್ಟಲೆ ಅಭ್ಯರ್ಥಿಗಳು ಈ ಎಕ್ಸಾಮ್ ಅನ್ನು ಬರೀತಾರೆ. ಅದರಲ್ಲಿ ನನ್ಗೆ 345 ರ್ಯಾಂಕ್ ಸಿಕ್ಕಿದೆ ಅಂದ್ರೆ ನಂಗೂನು ಒಂದು ಖುಷಿ ಆಯ್ತು. ನನ್ನ ಪ್ರಯತ್ನ ಏನಿತ್ತು ಈ ಎಕ್ಸಾಮ್ಗೋಸ್ಕರ ಅದರ ಫಲ ಸಿಕ್ತು ಅಂತ ನನ್ಗೆ ತುಂಬಾ ಖುಷಿ ಆಯ್ತು. ಇವಾಗ ಅನಿಸ್ತಿದೆ, ಏನ್ ನಿಂಗೆ ರ್ಯಾಂಕ್ ಸಿಕ್ಕಿದೆ 345, ನಾನ್ ಮಾಡಿರುವ ಪ್ರಯತ್ನದ ಪ್ರಕಾರ ಅದು ಸರಿಯಾಗಿ ಸಿಕ್ಕಿದೆ ಅಂತ ನನಗೆ ಅನಿಸ್ತಾ ಇದೆ. ಇದಕ್ಕೆ ಪ್ರೇರಣೆ ಪ್ರಮುಖವಾಗಿ ನನ್ನ ಪೇರೆಂಟ್ಸ್ ಆಗಿರ್ತಾರೆ. ನನ್ನ ಅಮ್ಮ, ನನ್ನ ಅಪ್ಪ ಅವರು ಪ್ರಮುಖ ಪಾತ್ರವನ್ನು ಪೂರೈಸಿದ್ದಾರೆ. ಹಾಗೂ ನನ್ನ ಗುರುಗಳಿದ್ದಾರೆ, ಅವರು ಕೂಡ ನನ್ಗೆ ಮೋಟಿವೇಟ್ ಮಾಡಿದ್ದಾರೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ
ಲೋಕಲ್ ಬಿಸ್ನೆಸ್ ಮನ್ಸ್ ಲೈಕ್ ಇಮ್ತಿಯಾಜ್ ಅಹಮದ್ ಸರ್ ಅವರೆಲ್ಲ ನನಗೆ ಮಾನಸಿಕವಾಗಿಯೂ ಆರ್ಥಿಕವಾಗಿಯೂ ಹಲವಾರು ವಿಧವಾಗಿ ನನಗೆ ಸಪೋರ್ಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಈ ಸಪೋರ್ಟ್ ಸಿಸ್ಟಮ್ ಇಂದಾಗಿಯೇ ನನ್ಗೊಂದು ಕನಸು ಬಂತು. ನಾನು UPSC ಎಕ್ಸಾಮ್ ಬರ್ದು ನನ್ನ ಕನಸೇನಿತ್ತು, ನಮ್ಮ ಕಾರ್ಕಳದ ಒಂದು ಚಿಕ್ಕ ಊರಿನಿಂದ ಒಂದು ಒಂದು ಬ್ಯಾರಿ ಕಮ್ಯುನಿಟಿನಿಂದ ನಾನು ಬರ್ತೀನಿ, ಒಂದು ಹಂಬಲ್ ಬ್ಯಾಕ್ಗ್ರೌಂಡ್ ನಿಂದ. ಆ ಬ್ಯಾರಿ ಕಮ್ಯುನಿಟಿಯಿಂದ ನನಗೆ ಪ್ರಥಮ IAS ಅಧಿಕಾರಿ ಆಗ್ಬೇಕಂತ ಕನಸಿತ್ತು. ಪ್ರಥಮ IAS ಅಧಿಕಾರಿ ಬ್ಯಾರಿ ಕಮ್ಯುನಿಟಿಯಿಂದಾಗಿ ಹಲವಾರು ಯುವಕರಿಗೆ ನಾನು ಪ್ರೋತ್ಸಾಹ ನೀಡ್ಬೋದು. ಐ ಕ್ಯಾನ್ ಬಿ ಅ ರೋಲ್ ಮಾಡೆಲ್ ಫಾರ್ ದೆಮ್. ಸೊ ಅದಕ್ಕೋಸ್ಕರ ನಾನು ಪ್ರಯತ್ನ ಪಟ್ಟು ಒಂದು ಗುರಿ ಇಟ್ಟಿದ್ದೆ, ಪ್ರಥಮ IAS ಅಧಿಕಾರಿ ಕಾರ್ಕಳದಿಂದ ಹಾಗೂ ಬ್ಯಾರಿ ಕಮ್ಯುನಿಟಿಯಿಂದ ಆಗ್ಬೇಕು ಅಂತ. ಇದೇ ನನ್ಗೆ ಮೋಟಿವೇಟ್ ಮಾಡಿದ್ದು. ಈ ಪಯಣ ನನ್ಗೆ ಅಷ್ಟೇನು ಸುಲಭವಾಗಿರ್ಲಿಲ್ಲ, ತುಂಬಾ ತುಂಬಾ ಕಠಿಣವಾಗಿತ್ತು. ಯಾಕಂದ್ರೆ ಒಂದನೇದಾಗಿ ಲ್ಯಾಕ್ ಆಫ್ ಗೈಡೆನ್ಸ್, ಒಂದು ದಾರಿ ತೋರಿಸುವಂತಹ ಒಂದು ಅಟ್ಮಾಸ್ಫಿಯರ್ ಏನಿತ್ತು ಅದು ಕಮ್ಮಿತ್ತು. ಸೊ ಇವಾಗ ನೀವು ನಾರ್ತ್ ಇಂಡಿಯಾದಲ್ಲಿ ನೋಡಿದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿಂದಲೇ ಗೊತ್ತಿರುತ್ತೆ IAS ಅಧಿಕಾರಿ ಆಗ್ಬೇಕು ಅಂತ. ಸೊ ಅವರು ಚಿಕ್ಕಂದಿಂದಲೇ 10ನೇ ತರಗತಿ 11ನೇ ತರಗತಿಯಲ್ಲಿ ಇರುವಾಗಲೇ ಅವರು ಇದಕ್ಕೆ ಪ್ರಿಪರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನನಗೆ ಅಷ್ಟು ಗೊತ್ತಿರಲಿಲ್ಲ ಇದ್ರ ಬಗ್ಗೆ, ಈ ಎಕ್ಸಾಮ್ ಬಗ್ಗೆ. ನನಗೆ ಗೊತ್ತಾದದ್ದು ತುಂಬಾ ಲೇಟ್, ಆಫ್ಟರ್ ಮೈ ಗ್ರಾಜುಯೇಷನ್. ಸೊ ಫಸ್ಟ್ ಪ್ರಾಬ್ಲಮ್ ಇದೇ ಇತ್ತು, ನನಗೆ ಗೊತ್ತಿರ್ಲಿಲ್ಲ ಎಕ್ಸಾಮ್ ಬಗ್ಗೆ. ಸೆಕೆಂಡ್ ಇಶ್ಯೂ ಇಸ್ ಫೈನಾನ್ಷಿಯಲ್ ಟ್ರಬಲ್ಸ್ ಇತ್ತು ತುಂಬಾ. ಸೊ ಆ ಫೈನಾನ್ಷಿಯಲ್ ಟ್ರಬಲ್ಸ್ ಆಗಿ ಸ್ವಲ್ಪ ನಂಗೆ ಏನಾಯ್ತಂದ್ರೆ, ಈ ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೆ ಕೋಚಿಂಗ್ ಬೇಕಿತ್ತು. ಸೊ ಆ ಕೋಚಿಂಗ್ಗೋಸ್ಕರ ದೆಹಲಿಗೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ದೆಹಲಿಯಲ್ಲಿ ಒಳ್ಳೇದಾಗಿ ಕೋಚಿಂಗ್ ಕೊಡ್ತಾರೆ. ಸೊ ಆ ದೆಹಲಿಗೆ ಹೋಗ್ಬೇಕಾದ್ರೆ ತುಂಬಾ ಫೈನಾನ್ಷಿಯಲ್ ರಿಸೋರ್ಸ್ ಬೇಕಾಗುತ್ತೆ. ಅಲ್ಲಿ ಇರಕ್ಕೆ, ಅಲ್ಲಿ ಸ್ಟೇ ಮಾಡಕ್ಕೆ, ಅಲ್ಲಿ ಇರುವಂತ PGಗೆ, ಅಲ್ಲಿ ಕೋಚಿಂಗ್ ಕ್ಲಾಸ್ ಜಾಯ್ನ್ ಆಗಕ್ಕೆ ತುಂಬಾ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇರುತ್ತೆ. ಸೊ ಆ ಫೈನಾನ್ಸ್ ಅರೇಂಜ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಅವಾಗ ನಂಗೆ ಗೊತ್ತಿರ್ಲಿಲ್ಲ ಇದು, ಯಾಕಂದ್ರೆ ಅವಾಗ ತಂದೆ ತಾಯಿ ಎಲ್ಲ ಹೇಳಿದ್ರು ಹೋಗು ಅಂತ. ಇವಾಗ ರಿಯಲೈಸ್ ಆಗ್ತಿದೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಅವ್ರಿಗೆ ಸಿಗುವಂತ ಒಂಚೂರು ಸಂಬಳದಿಂದ ಅದರ ಮೇಜರ್ ಪಾರ್ಟ್ ನಂಗೆ ಕಳಿಸ್ತಿತ್ತು ದೆಹಲಿಗೆ. ಅವಾಗ ನಂಗೆ ಅನಿಸ್ತಿರ್ಲಿಲ್ಲ ಇಷ್ಟು ಕಷ್ಟ ಇದೆ ಅಂತ. ಇವಾಗ ರಿಯಲೈಸ್ ಆಗ್ತಿದೆ ಎಷ್ಟು ಕಷ್ಟಪಟ್ಟು ತಂದೆ ತಾಯಿ ಒಬ್ಬ ಮಗನ IAS ಕೋಚಿಂಗ್ಗೋಸ್ಕರ ದೆಹಲಿ ಕಳಿಸಿ ಇಲ್ಲಿ ಅವರು ತುಂಬಾ ಕಷ್ಟಪಡ್ತಿದ್ರು. ಬಟ್ ಮಗನಿಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇದೊಂದು ಸೆಕೆಂಡ್ ತುಂಬಾ ಡಿಫಿಕಲ್ಟ್ ಆಗಿತ್ತು ಜರ್ನಿಯಲ್ಲಿ. ಥರ್ಡ್ ಏನಂತ ಹೇಳಿದ್ರೆ, ನಂದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ತುಂಬಾ ಹಂಬಲ್ ಆಗಿತ್ತು. ನಾನು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿರ್ಲಿಲ್ಲ, ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದು 10ನೇ ತರಗತಿವರೆಗೆ. ಸೊ ಕನ್ನಡ ಮಾಧ್ಯಮದಲ್ಲಿ ಓದಿದೋಸ್ಕರ ಈ ಈ ಒಳ್ಳೊಳ್ಳೆ ಕಾಲೇಜಿಂದ ಯಾರು ಬರ್ತಾರೆ, IIT ಇಂದ, ಇಂಗ್ಲಿಷ್ ಮೀಡಿಯಂ ಇಂದ ಯಾರು ಬರ್ತಾರೆ, ಅವ್ರ ಜೊತೆ ಕಾಂಪೀಟ್ ಮಾಡಕ್ಕೆ ನನ್ನ ಹೊತ್ತಿಗೆ ಅಷ್ಟೇ ನಾಲೆಜ್ ಇರಲಿಲ್ಲ, ಕೆಪಾಸಿಟಿ ಇರ್ಲಿಲ್ಲ. ಸೊ ಆ ಕೆಪಾಸಿಟಿ ಬಿಲ್ಡ್ ಮಾಡಕ್ಕೆ ನಂಗೆ 2-3 ವರ್ಷ ಹಿಡಿಯಿತು. ಸೊ ಇದು ಪ್ರಮುಖ 3 ಡಿಫಿಕಲ್ಟೀಸ್ ನಾನು ಫೇಸ್ ಮಾಡಿದ್ದು ನನ್ನ ಈ ಜರ್ನಿಯಲ್ಲಿ. ನಾನು ಫಸ್ಟ್ 2 ಸಲ 3 ಸಲ 3 ವರ್ಷ ನಾನು ಈ ತರ ಪ್ರಿಪರೇಷನ್ ಮಾಡಿದಾಗ ನಂಗೆ ನನ್ನ ಮೊದಲನೇ ಹಂತನೇ ಕ್ಲಿಯರ್ ಆಗ್ತಿರ್ಲಿಲ್ಲ. ಅವಾಗ ನಂಗೆ ಅನಿಸ್ತಿತ್ತು ಎಕ್ಸಾಮ್ ಮೋಸ್ಟ್ಲಿ ನಂಗೋಸ್ಕರ ಅಲ್ಲ, ನಾನು ಬೇರೆ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಹೋಗುವ, ಬೇರೆ ಏನಾದ್ರು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಮಾಡೋಣ ಅಂತ. ಬಟ್ ನಂಗೊಂದು ಮನಸ್ಸಲ್ಲಿ ಏನ್ ಬರ್ತಿತ್ತಂದ್ರೆ, ನಾನು ಇಷ್ಟು ಕಷ್ಟಪಟ್ಟು ಡೆಲ್ಲಿ ಬಂದಿದ್ದೀನಿ. ಇವಾಗ ಯಾವ್ದಾದ್ರು ಒಂದು ರೀಸನ್ಗೋಸ್ಕರ ನಾನು ಡೆಲ್ಲಿ ಬಂದಿರೋದು. ನನ್ನ ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ನಾ ಇವಾಗ ಬಿಟ್ಬಿಟ್ರೆ ಅದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಕಂಟಿನ್ಯೂ ಮಾಡಿದೆ. ಸೊ ಅದೊಂದು ಪ್ರೈಮರಿ ಮೋಟಿವೇಶನ್ ಏನಿತ್ತಂದ್ರೆ, ನಾನು ಆಲ್ರೆಡಿ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನನ್ನ ಸಮಯ, ಆರ್ಥಿಕ ಆಗಿ ಎಲ್ಲದ್ರಲ್ಲೂ, ಇಮೋಷನಲ್ ಆಲ್ಸೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸೊ ಇದೆಲ್ಲ ವ್ಯರ್ಥ ಆಗ್ಬಾರ್ದು ಅಂತ ನಾನು ಮುಂದುವರೆದೆ. ಮತ್ತೆ ನಾನು ದೆಹಲಿಯಲ್ಲಿ ಕಲಿತಿರುವಾಗ ನನ್ನ ಪಿಯರ್ ಗ್ರೂಪ್ ಏನಿದ್ರು, ಅದರಲ್ಲೂ ತುಂಬಾ ಜನ IAS ಆಗಿದ್ದಾರೆ ಇವಾಗ. ನನ್ನ ಪಿಯರ್ ಗ್ರೂಪ್ ಏನಿತ್ತು ಅವರ ಪ್ರೋತ್ಸಾಹ ತುಂಬಾನೇ ನಂಗೆ ಸಿಕ್ತು 4ನೇ ವರ್ಷದಿಂದ.
ಸೊ ಅವ್ರು ನನಗೆ ಹೇಳಿದ್ರು, ನಾನು ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ದೀನಿ ಓದುವಾಗ, ನಾನು ಏನೇನು ಅನ್ನೆಸೆಸರಿ ಓದ್ತಾ ಇದ್ದೀನಿ, ನಾನು ಏನು ಎಲ್ಲಿ ಫೋಕಸ್ ಮಾಡಬೇಕು, ಸೊ ಅದೆಲ್ಲ ಅವ್ರು ಹೇಳ್ಕೊಟ್ರು. ಸೊ ಅದಾದ್ಮೇಲೆ ಐ ವರ್ಕ್ ಆನ್ ಇಟ್. ಸೊ ನಂಗೆ ಅವಾಗ ಅನಿಸ್ತು, ಓಕೆ, ಇವಾಗ ನಾನು ಪ್ರಯತ್ನ ಪಟ್ರೆ ಮೋಸ್ಟ್ಲಿ ನಂದಾಗುತ್ತೆ ಅಂತ. ಸೊ ಹಾಗಾಗಿ ಇದೆಲ್ಲ ಫ್ಯಾಕ್ಟರ್ ಒಂದು ಸೇರಿ ನಾನು ಕಂಟಿನ್ಯೂಸ್ ಆಗಿ ಇದೇ ಪ್ರೊಸೆಸ್ ಅಲ್ಲಿ ಇತ್ತು. ಅಂಡ್ ಆಲ್ಸೋ ನನ್ನ ಪ್ರಕಾರ ಏನಿತ್ತಂದ್ರೆ, ನಾವು ಪ್ರಯತ್ನ ಪಡ್ಬೇಕು, ಅದರ ಫಲ ಕೊಳ್ಳೋದು ಬಿಡೋದು ಅದೆಲ್ಲ ದೇವರ ಮೇಲೆ ಬಿಟ್ಟಿದ್ದು. ಸೊ ನಾವು ಪ್ರಯತ್ನನೇ ಕೊಟ್ಟಿಲ್ಲ ಅಂದ್ರೆ ನಾವು ಫಲ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಸೊ ಅದೊಂದು ಮೈನ್ ನನ್ನ ಮೈಂಡ್ ಅಲ್ಲಿ ಹೋಗ್ತಾ ಇತ್ತು. ಸೊ ಕಂಟಿನ್ಯೂಸ್ ಆಗಿ ಕೊಟ್ಟೆ. ಸೊ ದೇವರ ದಯದಿಂದ ಫಲನೂ ಸಿಕ್ತು. ಈ ಸಮಯದಲ್ಲಿ ಇಂಟರ್ನೆಟ್ ಪೆನಿಟ್ರೇಷನ್ ತುಂಬಾ ಹೈ ಇದೆ. ನಾನು ಯಾವಾಗ ಕೋಚಿಂಗ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು 2016-17 ಸಮಯದಲ್ಲಿ ಈ ಆನ್ಲೈನ್ ಕೋರ್ಸಸ್ ಇರ್ಲಿಲ್ಲ. ಅವಾಗ ನಾವು ದೆಹಲಿಗೆ ಹೋಗ್ಬಿಟ್ಟೆ ಕಲಿಬೇಕಾಗಿತ್ತು. ಮತ್ತೆ ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಇನ್ಸೈಟ್ಸ್ IAS ಅಂತ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಬಂತು. ಬಟ್ ಈ ಸಮಯದಲ್ಲಿ ಯಾರಾದ್ರೂ ಪ್ರಿಪರೇಷನ್ ಮಾಡ್ಬೇಕಾದ್ರೆ ದೆಹಲಿಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಎಲ್ಲಾ ಕೋರ್ಸಸ್, ಎಲ್ಲಾ ಕ್ಲಾಸಸ್ ಅಂತರ್ಜಾಲದಲ್ಲಿ ಅವೈಲೇಬಲ್ ಇದೆ, ಇಂಟರ್ನೆಟ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಅದನ್ನು ಬರೀ ನೀವು ಒಂದು ನಾಮಿನಲ್ ಫೀ ಕಟ್ಬಿಟ್ಟು ಜಾಯ್ನ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಾನು ದೆಹಲಿಗೆ ಹೋದಾಗ ALS ಅಂತ ಒಂದಿದೆ ದೆಹಲಿಯಲ್ಲಿ, ಅಲ್ಲಿ ನಾನು ಜಾಯ್ನ್ ಆಗಿದ್ದೆ. ಸೊ ಅವಾಗದ್ದೇನ್ ಕಾಸ್ಟ್ ಇತ್ತು ಅದರ 10 ಪಟ್ಟು ಕಮ್ಮಿ ಕಾಸ್ಟ್ ಅಲ್ಲಿ ಇವಾಗ ಅದೇ ಕೋರ್ಸ್ ಇಂಟರ್ನೆಟ್ ಅಲ್ಲಿ ಅವೈಲೇಬಲ್ ಇದೆ. ಅವರು ಈ ಆಮ್ಲಜನಕ ಇದ್ದಾಗೆ, ಆಮ್ಲಜನಕ ಇಲ್ಲ ಅಂದ್ರೆ ಒಬ್ಬ ಮನುಷ್ಯ ಜೀವನ ಇರಕ್ಕಾಗಲ್ಲ. ಸೊ ನನ್ನ ಆಮ್ಲಜನಕ ಅವರು. ನಾನೇನೇ ಹೇಳೋದಿದ್ರೆ, ಇವಾಗ ಅವರು ನನ್ನ ಕನಸಿಗೋಸ್ಕರ ಅವರು ಎಷ್ಟೇ ತುಂಬಾ ಕಷ್ಟಪಟ್ಟಿದ್ದಾರೆ. ಇನ್ನು ನನ್ನ ಮೇಲೆ ಜವಾಬ್ದಾರಿ ಆಗಿದೆ. ಅವರ ಏನು ಅವರನ್ನು ಒಳ್ಳೇದಾಗಿ ನೋಡ್ಕೊಳ್ಳೋದು, ಅವರ ಏನು ಕನಸಿದೆ, ಇನ್ನೂ ಕನಸಿದೆ, ಅದನ್ನು ಪೂರೈಸುವುದು. ಹಾಗೂ ಈ ಕರ್ನಾಟಕದಲ್ಲಿ ಅವ್ರ ದೇಶದಲ್ಲಿ ಯಾರೆಲ್ಲ ಇದ್ದಾರೆ ಪೇರೆಂಟ್ಸ್, ಆತರ ಅವ್ರ ಪೇರೆಂಟ್ಸ್ ಏನ್ ಕನಸಿದೆ ಅವರ ಮಕ್ಕಳಿಗೆ, ಅದರಲ್ಲಿ ನನ್ನಿಂದಾಗಿ ಏನಾದ್ರೂ ಹೆಲ್ಪ್ ಆಗುತ್ತೋ ಅದನ್ನ ಮಾಡುದು. ಇದೇ ನನ್ನ ಮೈನ್ ಗುರಿ ಇವಾಗ. ಯಾಕಂದ್ರೆ ಈ ಇಂಡಿಯಾದಲ್ಲಿ ತುಂಬಾ ಅನ್ಎಂಪ್ಲಾಯ್ಮೆಂಟ್ ಇದೆ. ನನ್ನ ತರ ಎಲ್ಲರೂ ಲಕ್ಕಿ ಇಲ್ಲ. ತುಂಬಾ ಲಕ್ಷ ಗಂಟಲೆ ಯುವಕಿಯರು ಮಧ್ಯ ದಾರಿಯಲ್ಲಿಯೇ ಅವರ ಕನಸನ್ನು ಬಿಟ್ಬಿಡ್ತಾರೆ. ಸೊ ಅದನ್ನ ಸರಿ ಮಾಡ್ಬೇಕಾದ್ರೆ ನಾವು ಎಲ್ಲರೂ ಒಟ್ಟಾಗಿ ಅವರ ಹೆಲ್ಪ್ ಮಾಡ್ಬೇಕಾಗುತ್ತೆ. ನನ್ನಿಂದ ಏನಾದ್ರೂ ಆಗುತ್ತೋ, ಚಿಕ್ಕ ಹೆಲ್ಪೇ, ಅದನ್ನ ಮಾಡ್ಬೇಕು. ಅದು ನನ್ನ ಪೇರೆಂಟ್ಸ್ ನ ಏಮುನು, ನಂದೂನು ಏನು. ದೆಹಲಿಯಲ್ಲಿ ಇದ್ದಾಗ ಅಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಹಮ್ದರ್ದ್ ಸ್ಟಡಿ ಸರ್ಕಲ್ ಅಂತ. ಸೊ ಅಲ್ಲಿ ನಾನು ರೆಸಿಡೆನ್ಷಿಯಲ್ ಕೋಚಿಂಗ್ ಫೆಸಿಲಿಟಿ ಅಂತ ಇದೆ ಅವತ್ತು, ಅಲ್ಲಿ ಇದ್ದೆ ನಾನು ಸ್ವಲ್ಪ ವರ್ಷ. ಸೊ ಅಲ್ಲಿ ನಂಗೆ ತುಂಬಾ ಇನ್ನೂ ಸಪೋರ್ಟ್ ಸಿಕ್ತು. ಅಲ್ಲಿ ನಿಮ್ಗೆ ಓದ್ಲಿಕ್ಕೆ ಲೈಬ್ರರಿ ಫೆಸಿಲಿಟಿ ಸಿಕ್ತಿತ್ತು, ಮತ್ತೆ ಫುಡ್ ಫೆಸಿಲಿಟಿ ಅಂಡ್ ಅಕೊಮೊಡೇಷನ್, ಈ 3 ಫೆಸಿಲಿಟಿಯನ್ನು ಅವರು ಕೊಡ್ತಿದ್ರು ವಿತ್ ಜಸ್ಟ್ 6,000 rupees per month. ಸೊ ಅಂಡ್ ದೆಹಲಿಯಲ್ಲಿ ಅವರು ಯಾವ ಮಂತ್ಲಿ ಟೆಸ್ಟ್ ಸೀರೀಸ್ ಆಯೋಜಿಸ್ತಿದ್ರು. ಆ ಟೆಸ್ಟ್ ಸೀರೀಸ್ ಇವಾಲ್ಯುಯೇಷನ್ ಅವರೇ ಮಾಡ್ತಿದ್ರು ಫ್ರೀ ಆಫ್ ಕಾಸ್ಟ್. ಸೊ ಹಮ್ದರ್ದ್ ಸ್ಟಡಿ ಸರ್ಕಲ್ ರೋಲ್ ಏನಿದೆ ಅದು ಈಕ್ವಲಿ ಇಂಪಾರ್ಟೆಂಟ್ ಇನ್ ಮೈ ಸಕ್ಸೆಸ್. ನನ್ನ 345 ರ್ಯಾಂಕಿಗೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಸಿಗೋ ಚಾನ್ಸಸ್ ತುಂಬಾ ಹೈ ಇದೆ, 99.99%. ಮುಂದಿನ ಗುರಿ ಏನಿದೆ ಅಂದ್ರೆ, ಇದೊಂದು ಸಿಕ್ಕಿದೆ ಸರ್ವಿಸ್, ದೇವರು ಏನೋ ರೀಸನ್ಗೋಸ್ಕರ ಕೊಟ್ಟಿದ್ದಾರೆ. ಹಾಗೂ ನನ್ನ ಏನ್ ಕೆಲಸ, ನಾನೇನು ಕಷ್ಟ ನೋಡಿದೀನಿ, ನನ್ಗೆ ಎಲ್ಲಾ ಕಷ್ಟ ಗೊತ್ತಿದೆ. ಒಬ್ಬ ಹುಡುಗ ಹುಡುಗಿ ಚಿಕ್ಕೆಯಿಂದ ದೊಡ್ಡವಾಗ ಏನೇನ್ ಕಷ್ಟ ಬರುತ್ತೆ ಅದೆಲ್ಲ ನಂಗೆ ಬಂದಿದೆ. ನಂತರ ತುಂಬಾ ಲಕ್ಷಾಂತರ ಗಟ್ಟಲೆ ಜನ ಇದ್ದಾರೆ. ಸೊ ನಾನು IAS ಅಧಿಕಾರಿಯಾಗಿ ಯಾವ ಜಿಲ್ಲೆಯಲ್ಲಿ ಪೋಸ್ಟ್ ಆಗಿರ್ತೀನಿ, ಆ ಜಿಲ್ಲೆಯಲ್ಲಿ ಇರುವಂತಹ ಈ ಬಡವರು, ವೀಕರ್ ಸೆಕ್ಷನ್ ಅಂತ ನಾವು ಹೇಳ್ತೀವಿ, ಅವ್ರದ್ದು ಏನೇನು ಸಮಸ್ಯೆ ಇದೆ ಅದನ್ನ ಪ್ರಯಾರಿಟಿ ಆಗಿ ಸಾಲ್ವ್ ಮಾಡೋದೇ ನನ್ನ ಪ್ರಥಮ ಗುರಿ. ಯಾಕಂದ್ರೆ ಅವರ ವಾಯ್ಸ್ ಅದನ್ನ ಅಡ್ರೆಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗವರ್ಮೆಂಟ್ ಆಫ್ ಇಂಡಿಯಾ ನಮ್ಮನ್ನ UPSC ಮುಖಾಂತರ ಸೆಲೆಕ್ಟ್ ಮಾಡಿ
ಹಲವಾರು ವಿಧವಾದಂತ ಹಂತದಿಂದ ನಮ್ಮನ್ನು ಪಾಸ್ ಮಾಡಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ, ಅದಾದ್ಮೇಲೆ ಫೈನಲಿ ನಮ್ಮನ್ನ ರೆಕಮೆಂಡ್ ಮಾಡ್ತಾರೆ, ಈ ವ್ಯಕ್ತಿ IAS ಅಧಿಕಾರಿ ಆಗ್ಬೋದು ಅಂತ. ಸೊ ಆ ಕ್ವಾಲಿಟೀಸ್ ಏನಿದೆ ಅದನ್ನು ನಾನು ಪೋಸ್ಟ್ ಆಗಿರುವ ಜಿಲ್ಲೆಯಲ್ಲಿ ಸದುಪಯೋಗ ಯೂಸ್ ಮಾಡಿದ್ರೆ ಆ ಜಿಲ್ಲೆಯ ಕೆಲವು ಮಟ್ಟದಲ್ಲಿ ನಾನು ಸಮಸ್ಯೆಯನ್ನು ಪರಿಹರಿಸಬಹುದು. ಸೊ ಇದು ನನ್ನ ಮೇನ್ ಏಮ್ ಆಗಿರುತ್ತೆ. UPSC ಕ್ಲಿಯರ್ ಮಾಡ್ಬೇಕಿದ್ರೆ ನಿಮ್ಗೆ ಐನ್ಸ್ಟೀನ್ ತರ ಬ್ರೈನ್ ಮೆದುಳು ಬೇಕಾಗಿಲ್ಲ. ಏನ್ ಬೇಕು UPSC ಗೆ ಅಂದ್ರೆ ನಿಮ್ಮ ಪರ್ಸಿವಿಯರೆನ್ಸ್. ನೀವು ಎಷ್ಟು ಹಠವಾಗಿ, ಎಷ್ಟು ಛಲದಿಂದ UPSC ಪ್ರಿಪರೇಷನ್ ಮಾಡ್ತೀರಾ. ನಿಮ್ಗೆ ಫೈಲ್ಯೂರ್ ಬರುತ್ತೆ, ಎಕ್ಸಾಮ್ ಪಾಸ್ ಆಗಲ್ಲ 1 ವರ್ಷ, 2 ವರ್ಷ, 3 ವರ್ಷ, ಅದಾದ್ಮೇಲೂ ನೀವು ಬಿಡಬಾರ್ದು ಎಕ್ಸಾಮ್. ನೀವು ಬಿಟ್ಟಿಲ್ಲ ಅಂದ್ರೆ ಸಕ್ಸೆಸ್ ಬರೋದು ಕಟ್ಟಿಟ್ಟ ಬುತ್ತಿ. ಸೊ ನಾನು ಹೇಳಿದ ಪ್ರಕಾರ ಫಸ್ಟ್ ಥಿಂಗ್, IAS ಬರಿಬೇಕಿದ್ರೆ ಅವನು ಐನ್ಸ್ಟೀನ್ ನ ಮೆದುಳವನಾಗಿರ್ಬೇಕು ಅಂತ ಏನಿಲ್ಲ, ನಾರ್ಮಲ್ ಪರ್ಸನ್ ಆಗ್ಬೋದು. ನಂದು ಸೆಕೆಂಡ್ PUC ಅಲ್ಲಿ ಪರ್ಸೆಂಟೇಜ್ ಬರೀ 74 ಇತ್ತು. ಅವಾಗ ನಾನು ಅನಿಸ್ತಿತ್ತು ನಂದು 74% ಇದೆ, ನಾನು ಈ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡ್ಬೋದಾ ಇಲ್ವಾ ಅಂತ ಡೌಟ್ ಬರ್ತಿತ್ತು. ಬಟ್ ಇಲ್ಲ, ನಿಮ್ಮ ಎದುರೇ ನಾನಿದ್ದೇನೆ ಉದಾಹರಣೆಯಾಗಿ. ನೀವು ಮೀಡಿಯಂ ಆಗಿ ಓದಿದ್ರು, ಜಾಸ್ತಿ ಹುಷಾರಿಲ್ಲ, ಜಾಸ್ತಿ ಅಂಕ ಇಲ್ಲ ಅಂದ್ರೂ ನೀವು ಮಾಡ್ಬೋದು, IAS ಎಕ್ಸಾಮ್ ಪಾಸ್ ಮಾಡ್ಬೋದು. ಸೆಕೆಂಡ್ ಥಿಂಗ್ ಏನಿದೆ ಅಂದ್ರೆ, ನಿಮ್ಗೆ ಓದ್ಬೇಕಾದ್ರೆ ಒಂದು ಪರಿಸರ ಬೇಕಾಗಿರುತ್ತೆ. ನಿಮ್ ಸರೌಂಡಿಂಗ್ ಅಲ್ಲಿ ಏನ್ ಪರಿಸರ ಇದೆ ಅದು ಒಳ್ಳೇದಾಗಿರ್ಬೇಕು. ಆ ಪರಿಸರ ಶಾಂತಿಯಾಗಿರ್ಬೇಕು, ಆ ಪರಿಸರದಲ್ಲಿ ಪ್ರೋತ್ಸಾಹಿಸುವರು ಇರ್ಬೇಕು. ಸೊ ವಾಟ್ ಐ ಕ್ಯಾನ್ ಅಡ್ವೈಸ್, ಈ ಎಲ್ಲಾ ಜಿಲ್ಲೆಯಲ್ಲಿ ಹತ್ರ ಒಂದು ಜಿಲ್ಲಾ ಲೈಬ್ರರಿ ಇರುತ್ತೆ. ಸೊ ಆ ಲೈಬ್ರರಿ ಹೋಗ್ಬಿಟ್ಟು ನೀವು ಡೈಲಿ ಹೋಗ್ಬಿಟ್ಟು ನೀವು ಪ್ರಿಪರೇಷನ್ ಮಾಡ್ಬೋದು. ಸೊ ದ ಲೈಬ್ರರಿ ವಿಲ್ ಬಿ ಆಫ್ ಗುಡ್ ಫೆಸಿಲಿಟಿ. ಅಲ್ಲಿ ಹೋಗ್ಬಿಟ್ಟು ನೀವು ಓದ್ತಾ ಇರ್ಬೋದು. ಥರ್ಡ್ ಥಿಂಗ್ ಏನ್ ಹೇಳಕ್ ಬಯಸಿದೆ ಅಂದ್ರೆ, ನಿಮ್ಮ ಆಪ್ಷನಲ್ ಏನಿದೆ, UPSC ಎಕ್ಸಾಮ್ ಅಲ್ಲಿ ಒಂದು ಆಪ್ಷನಲ್ಸ್ ಇರುತ್ತೆ. ನಂದು ಆಪ್ಷನಲ್ ಜಿಯೋಗ್ರಫಿ ಆಗಿತ್ತು. ನೀವು ಆ ಆಪ್ಷನಲ್ ಕೇರ್ಫುಲ್ ಆಗಿ ಚೂಸ್ ಮಾಡಿ. ನೀವು ಗ್ರಾಜುಯೇಷನ್ ಅಲ್ಲಿ ಏನ್ ಓದ್ತೀರಾ ಸಬ್ಜೆಕ್ಟ್, ಅದನ್ನೇ ನೀವು ಆಪ್ಷನಲ್ ಆಗಿ ಯೂಸ್ ಮಾಡಿ. ಉದಾಹರಣೆಗೋಸ್ಕರ ನೀವು ಗ್ರಾಜುಯೇಷನ್ ಎಲೆಕ್ಟ್ರಾನಿಕ್ ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ರೆ UPSC ಅಲ್ಲೂ ನೀವು ಎಲೆಕ್ಟ್ರಾನಿಕ್ ಅಂಡ್ ಎಲೆಕ್ಟ್ರಿಕಲ್ ಆಪ್ಷನಲ್ ಯೂಸ್ ಮಾಡಿ. ಓಕೆ, ನಂದು ಗ್ರಾಜುಯೇಷನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿತ್ತು, ಬಟ್ UPSC ಅಲ್ಲಿ ಅದು ಆಪ್ಷನಲ್ ಇರಲಿಲ್ಲ. ಸೊ ನಾನು ಜಿಯೋಗ್ರಫಿ ಆಪ್ಷನಲ್ ಚೂಸ್ ಮಾಡಿದ್ದೆ. ಸೊ ನಾನೇನ್ ಹೇಳೋದಾದ್ರೆ, ನಿಮ್ಮ ಆಪ್ಷನಲ್ ಕರೆಕ್ಟ್ ಆಗಿ ಚೂಸ್ ಮಾಡಿ. ಯಾಕಂದ್ರೆ ಆಪ್ಷನಲ್ ಮಾರ್ಕ್ಸ್ ತುಂಬಾ ಡಿಸೈಡ್ ಮಾಡುತ್ತೆ ನಿಮ್ಗೆ IAS ಸಿಗುತ್ತೋ ಅಲ್ಲ ಸಿಗಲ್ವೋ. ನನ್ನ ಪ್ರಕಾರ ಇದಕ್ಕೆ ಮೈನ್ಲಿ ನಾವು ರೀಸನ್ ನೋಡ್ಬೇಕಾಗುತ್ತೆ, ಯಾಕೆ ಕಮ್ಮಿ ಇದೆ ಅಂತ. ಒಂದನೇದಾಗಿ ನನ್ನ ಪ್ರಕಾರ ಅಲ್ಲಿ ಗವರ್ಮೆಂಟ್ ಸರ್ವಿಸ್ಗಿಂತ ಜಾಸ್ತಿ ಪ್ರೈವೇಟ್ ಸರ್ವಿಸ್ ಜಾಸ್ತಿ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 4-5 ನ್ಯಾಷನಲೈಸ್ ಬ್ಯಾಂಕ್ ಇದೆ. ಲೈಕ್ ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್, ಈ ತರದ ಬ್ಯಾಂಕ್ ಇದೆ. ಸೊ ಪ್ರೈವೇಟ್ ಸೆಕ್ಟರ್ ಅಲ್ಲಿ ತುಂಬಾ ಇದೆ. ಸೊ ಆ ರೀಜನ್ ಅಲ್ಲಿರುವ ಜನ ಈ ಜಾಬಿಗೆ ಹೋಗ್ತಾರೆ. ಸೊ ಗವರ್ಮೆಂಟ್ ಎಕ್ಸಾಮ್ ಬರೆಯಲ್ಲ ಜಾಸ್ತಿಯಾಗಿ. ಸೆಕೆಂಡ್ಲಿ, ಕೆಲವು ಸಮಯದಲ್ಲಿ ಏನ್ ಹ್ಯಾಬಿಟ್ ಇದೆ ಅಂದ್ರೆ, ಅವರು ಇಂಡಿಯಾದಿಂದ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಲೈಕ್ ಗಲ್ಫ್ ಕಂಟ್ರಿ ಅಂತ ಹೇಳ್ತಾರೆ ಅವರು. ಸೊ ಯಾರಿಗೆಲ್ಲ ಗಲ್ಫ್ ಕಂಟ್ರಿ ಹೋಗುವ ಆಕ್ಸೆಸ್ ಇರುತ್ತೆ, ಅವ್ರು ಅಲ್ಲೂ ಹೋಗ್ತಾರೆ, ಅಲ್ಲೂ ಹೋಗಿ ದುಡಿತಾರೆ. ಈ ತರ ಆಗಿ ಅವರು ಗೌರ್ಮೆಂಟ್ ಎಕ್ಸಾಮ್ ಬರೆಯಲ್ಲ. ಸೊ ಅಂಡ್ ಆಲ್ಸೋ ಥರ್ಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅವ್ರಿಗೆ ಉದಾಹರಣೆ ಕಮ್ಮಿ ಇದೆ. ಫಾರ್ ಎಕ್ಸಾಂಪಲ್, ನನ್ಗೆ ಯಾರು ಉದಾಹರಣೆ ಅಂದ್ರೆ, ಕಾರ್ತಿಕ್ ಕಶ್ಯಪ್ ಅಂತ ಇದ್ರು. ಅವರು IPS ಅಧಿಕಾರಿ ಆಗಿದ್ರು 2014ರಲ್ಲಿ. ಸೊ ಅವ್ರು ನನ್ಗೆ ಮಾದರಿ ಆದ್ರು. ಆ ಮಾದರಿಯಿಂದಾಗಿ ನಾನು ಫಾಲೋ ಮಾಡಿ ಇವಾಗ ನಂದು IAS ಆಗ್ಬಿಡುತ್ತು. ಸೊ ಈ ತರದ ಮಾದರಿ ತುಂಬಾ ಇರ್ಬೇಕಾಗತ್ತೆ ಆ ರೀಜನ್ ಅಲ್ಲಿ. ಅವಾಗ ಮಾತ್ರ ನಮ್ಮ ಫ್ಯೂಚರ್ ಏನಿದ್ರೆ, ಫ್ಯೂಚರ್ ಜನರೇಷನ್, ದೇ ವಿಲ್ ಲುಕ್ ಅಪ್ ಟು ಇಟ್ ಅಂಡ್ ದೇ ವಿಲ್ ಟ್ರೈ ಟು ಪರ್ಸ್ಯೂ ಇಟ್. ಸೊ ಇದು 3 ರೀಸನ್ಗೋಸ್ಕರ ಆ ಕಡೆಯಿಂದ ಜನ ಎಕ್ಸಾಮ್ ಬರೆಯಲ್ಲ. ಸೊ ಹೋಪ್ಫುಲಿ ನಂದು ಇನ್ನೊಂದು ಉದ್ದೇಶ ಏನಿತ್ತಂದ್ರೆ, ನಾನು ಇನ್ನೊಂದು 10-17 ಜನರಿಗೂ ನಾನು ಪ್ರಮೋಟ್ ಮಾಡ್ಬೋದು, ಅವ್ರಿಗೂ ಮಾದರಿ ಮಾಡ್ಬೋದು ನಾನು. ಹೋಪ್ಫುಲಿ ಇನ್ ಫ್ಯೂಚರ್ ನನ್ನ ಪ್ರಕಾರ IAS ಎಕ್ಸಾಮ್ಗೋಸ್ಕರ ಇನ್ನೂ ಯುವಕರು ಬರೀತಾರೆ. ಯಾಕಂದ್ರೆ ನಾನು ನೋಡಿರೋ ಪ್ರಕಾರ ಆ ರೀಜನ್ ಅಲ್ಲಿ ಇವಾಗ UPSC ಸಿವಿಲ್ ಸರ್ವಿಸಸ್ ಇನ್ಫಾರ್ಮೇಶನ್ ಜಾಸ್ತಿ ಹೋಗ್ತದೆ. ಅಂಡ್ ಆಲ್ಸೋ ಮಂಗಳೂರಲ್ಲಿ ಒಂದು UPSC ಸೆಂಟರ್ ಮಾಡ್ಬೇಕಂತನೂ
ಜನ ಒಂದು UPSC ಗೆ ಆಗ್ರಹಿಸಿದ್ದಾರೆ. ಯಾಕಂದ್ರೆ UPSC ಸೆಂಟರ್ ಮಂಗಳೂರಲ್ಲಿ ಇಲ್ಲ. ನಾವು ಪ್ರಿಲಿಮ್ಸ್ ಬರೀಬೇಕಿದ್ರೆ ಸೀದಾ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ಮಂಗಳೂರಲ್ಲಿ ಸೆಂಟರ್ ಇಲ್ಲ ಅಂದ್ರೆ UPSC ಅವರು ಅಪ್ಲಿಕೇಶನ್ ಬರೆಯಲ್ಲ. ಯಾಕಂದ್ರೆ ಬ್ಯಾಂಗ್ಳೂರ್ ಹೋಗ್ಬಿಟ್ಟು ಯಾರು ಪ್ರಿಲಿಮ್ಸ್ ಬರೀತಾರಂತ. ಅದನ್ನು ಒಂದು ರೀಸನ್ ಆಗಿದೆ ಅಪ್ಲಿಕೇಶನ್ ಅಲ್ಲಿ ಹಾಕಲ್ಲ ನಮ್ಮ ರೀಜನ್ ಅವರು. ಸೊ ಇದೆಲ್ಲ ಸರಿಯಾದ್ರೆ ಐ ಆಮ್ ಶ್ಯೂರ್ ನಂತರ ಹಲವಾರು ಸಾವಿರಾರು ಜನ ಸಕ್ಸಸ್ ಪಡಿಬಹುದು. ಎಲ್ಲಾ ಜನರಿಗೂ, ಎಲ್ಲಾ ಕನ್ನಡಿಗರಿಗೂ, ತುಳುನಾಡಿಗರಿಗೂ ನನ್ನ ಹಾರ್ದಿಕ ಧನ್ಯವಾದಗಳು. ಯಾಕಂದ್ರೆ ಸಿನ್ಸ್ ದ ರಿಸಲ್ಟ್ ವಾಸ್ ಔಟ್ April 22 ಇಂದ ನಮ್ಗೆ ಸುಮಾರು ಕಾಲ್ ಬರ್ತಾ ಇದೆ, ಸುಮಾರು ಮೆಸೇಜಸ್ ಬರ್ತಾ ಇದೆ. ತುಂಬಾ ಖುಷಿ ಆಯ್ತು ನಿಮ್ಮ ಪ್ರೀತಿ ಪ್ರೇಮ ನೋಡಿ. ಎಲ್ರಿಗೂ ನನ್ನ ಹಾರ್ದಿಕ ಧನ್ಯವಾದಗಳು. ನಾನು ಏನ್ ಲಾಸ್ಟ್ ಇನ್ನೊಂದು ಹೇಳ್ಬೇಕಿದ್ರೆ, ನಮ್ಮ ಏನು ನಮ್ಮ ಯಂಗರ್ ಜನರೇಷನ್ ಇದೆ, ಫ್ಯೂಚರ್ ಜನರೇಷನ್ ಇದೆ, ಅವ್ರಿಗೂ ನಾವು ಪ್ರೋತ್ಸಾಹ ಮಾಡ್ಬೇಕಾಗುತ್ತೆ. ನಮ್ಮ ತುಳುನಾಡಿನ ಜನರು ತುಂಬಾನೇ ಸ್ಮಾರ್ಟ್ ಆಗಿರ್ತಾರೆ. ಆ ಸ್ಮಾರ್ಟ್ನೆಸ್ ಅನ್ನ ನಾವು ಸಂರಕ್ಷಿಸಿ ಅವ್ರಿಗೂ ನನ್ನ ತರನೇ ಸಾವಿರಾರು ಫ್ಯೂಚರ್ ಜನರೇಷನ್ ಅಲ್ಲಿ IAS ಅಧಿಕಾರಿ ಆಗ್ಬೇಕಂತ ನನ್ನ ಈ ಡ್ರೀಮ್. ನಮ್ಮ ಜನರು ತುಂಬಾ ಸ್ಮಾರ್ಟ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ನಾವು ನಮ್ಮ ಮಂಗಳೂರು ಮತ್ತೆ ಉಡುಪಿ ಡಿಸ್ಟಿಕ್ ಎರಡರಲ್ಲೇ ನಾವು 5 ನ್ಯಾಷನಲೈಸ್ ಬ್ಯಾಂಕ್ಸ್ ಇದೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ. ಅಂದ್ರೆ ಇಂಡಿಯನ್ ನ್ಯಾಷನ್ ವೈಡ್ ದೊಡ್ಡ ಬ್ಯಾಂಕ್ಸ್ ಇದೆ. ಫಾರ್ ಎಕ್ಸಾಂಪಲ್ ವಿಜಯ ಬ್ಯಾಂಕ್ ನಾನು ಹೇಳಿದ ಪ್ರಕಾರ, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್. ಸೊ ತುಳುನಾಡು ಜನರು ತುಂಬಾ ಸ್ಮಾರ್ಟ್ ಆಗಿರ್ತಾರೆ. ಸೊ ನಾವು ಈ ಸ್ಮಾರ್ಟ್ನೆಸ್ ಅನ್ನ ಒಳ್ಳೆದಾಗಿ ಯೂಸ್ ಮಾಡ್ಬೇಕಾಗುತ್ತೆ. ಸೊ ನಾ ಪೇರೆಂಟ್ಸ್ ಇಂದ ಏನ್ ರಿಕ್ವೆಸ್ಟ್ ಇದೆ ಅಂದ್ರೆ, ನಿಮ್ಮ ಮಕ್ಕಳಿಗೆ ನೀವು IAS ಅಧಿಕಾರಿ ಆಗುವಂತಾನು ಆಪ್ಷನ್ ಕೊಟ್ಬಿಡಿ. ಅವ್ರನ್ನು ಕೊಡಿ, ಅವ್ರಿಗೂ ಓದಕ್ಕೋಸ್ಕರ ಪ್ರೋತ್ಸಾಹಿಸಿ. ನಾನು ಖಂಡಿತ ನಮ್ಮ ನಾಡಿನಿಂದ ಇನ್ನೂ ಹಲವಾರು IAS ಅಧಿಕಾರಿ ಬರ್ತಾರೆ. ಸೊ ನನ್ನ ಈ ರಿಕ್ವೆಸ್ಟ್ ಇದೆ ಪೇರೆಂಟ್ಸ್ ಒಟ್ಟಿಗೆ.